ನಮಸ್ಕಾರ ನಮಸ್ಕಾರ. ಏನಿಲ್ಲ, ವಿಕ್ರಮ್ ಬಂದ್ ಸೇರದ್ನ? ಈಗ ತಾನೇ ಮನೆಗ್ ಬಂದ್ರು. ಅದೇ ನಾನು ಅವನ್ ಮೊಬೈಲ್ ಟ್ರೈ ಮಾಡ್ತಾ ಇದ್ದೆ. ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಅದಕ್ಕೆ ತಮ್ಮ ಮೊಬೈಲ್ಗೆ ಮಾಡ್ಬಿಟ್ಟೆ. ಹೇಗಿದ್ದಾನೆ ವಿಕ್ರಮ್? ಇದಾರೆ, ಮಾಡಿ ಮೇಲೆ ರೆಸ್ಟ್ ಹೋಗ್ತಾ ಇದಾರೆ. ಕರೀಲಾ? ರೆಸ್ಟ್ ನಾನು ಸರಿ ಸರಿ, ಪರವಾಗಿಲ್ಲ ಬಿಡಿ. ಓಕೆ, ಆಯ್ತು, ನಮಸ್ಕಾರ. ಅಲ್ಲ ಕಣೆ, ಅವ್ನ್ ರೆಸ್ಟ್ ತಗೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ರೆಸ್ಟ್ ರಾಮು, ನಿಂದ್ ಯಾಕೋ ಜಾಸ್ತಿ ಆಯ್ತು. ನಗ್ಬೇಡ ರಾಮು, ಏನ್ ಮಾಡ್ಬೇಕು ಹೇಳು. ಅಲ್ಲ ಕಣೋ, ಅವ್ರೆಂತ ಮನೆಯವರು? ಆ ವಿಕ್ರಮ್ ಅನ್ನೋ ಹುಡುಗನ್ ಫೋಟೋನು ನೋಡಿಲ್ವಾ? ಇಲ್ಲ. ಮತ್ತಿನೇನು, ವಿಕ್ರಮ್ ಅಂತ ನೀನ್ ಅಲ್ಲೇ ಇದ್ಬಿಡು. ನಾಳೆನೆ ನಾನ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಅಫಿಡವಿಟ್ ಕೊಡ್ತೀನಿ. ನಿನ್ ಹೆಸರು ವಿಕ್ರಮ್ ಅಂತ, ಹೆಸರು ಬದಲಾವಣೆಗೆ. ಓಕೆ? ಅಯ್ಯೋ, ಜೋಕ್ ಮಾಡ್ಬೇಡ ರಾಮು. ನಾಳೆ ವಿಕ್ರಮ್ ಅನ್ನೊಂದ್ ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಹುಡುಗಿ ನೋಡಕ್ ಬರ್ತೀನಿ ಅಂತ ಕೈ ಕೊಟ್ಟಿದಾನಂದ್ರೆ ಮೋಸ್ಟ್ಲಿ ಅವನ್ಗ ಆ ಹುಡುಗಿ ಇಷ್ಟ ಆಗಿಲ್ಲ, ಅದಕ್ಕೆ ಬಂದಿಲ್ಲ. ಚಾನ್ಸೇ ಇಲ್ಲ. ಅವಳು ನಾವ್ ಒಪ್ಕೊಂಡಿಲ್ಲ ಅಂದ್ರೆ ಅವ್ನ್ ಕುರುಡಾನೇ ಆಗಿರ್ಬೇಕು. ಆ ಕಣ್ಗಳೇನಿದೆ ರಾಮು, ಅದನ್ನ ನೋಡ್ತಾನೆ ಇಡೀ ಜೀವನ ಕಳ್ದ್ಬಿಡ್ಬೋದು. ಅವನ್ಗೆ ಜಾತಕ ಹೊಂದಾಣಿಕೆ ಆಗದೆ ಇದ್ದಿರಬಹುದು. ಅವನ್ ಬಗ್ಗೆ ನನಗ್ ಗೊತ್ತಿಲ್ಲ. ಅವಳೇನಾದ್ರೂ ನನ್ನ ಮದ್ವೆ ಮಾಡ್ಕೊಂತೀನಿ ಅನ್ಬೇಕು, ನನ್ ಜನ್ಮ ಕುಂಡ್ಲಿಲಿರೋ ಎಲ್ಲಾ ಗ್ರಹಗಳಿಗೂ ಕಾಲಕ್ ಬಿದ್ದು ನನ್ ಜಾತಕನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ರಾಮು. ನೀನ್ ಇಷ್ಟ ಹೇಳ್ತಿದ್ಯಾ ಅಂದ್ಮೇಲೆ ನಾನ್ ಆ ಹುಡುಗಿನ ನೋಡ್ಲೇಬೇಕು. ಇರು, ನಾಳೆನೆ ರಜಾ ಹಾಕಿ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಹಂಗೇನಾದ್ರೂ ಮಾಡ್ಬಿಟ್ಯಾ? ಯಾಕೋ? ಒರಿಜಿನಲ್ ವಿಕ್ರಮ್ಗೆ ಅಪ್ಪ ಅಮ್ಮ ಇಬ್ರು ಇದಾರೆ. ಅದಕ್ಕೇನಂತೆ, ಯಾವ್ದಾದ್ರು ನಾಟಕದ ಕಂಪನಿ ಅಮ್ಮನ್ ಕರ್ಕೊಂಡ್ ಬಂದ್ರೆ ಆಯ್ತು. ರಾಮು, ಆಯ್ತು ಆಯ್ತು, ಕರ್ಕೊಂಡ್ ಬರೋದಿಲ್ಲ. ಈಗ ಏನ್ ಮಾಡ್ತೀಯ ಹೇಳು? ನಾನು ಈಗ್ಲೇ ಪೂರ್ಣಿನ್ ಮೀಟ್ ಮಾಡಿ ನಾನ್ ವಿಕ್ರಮ್ ಅಲ್ಲ ಅನ್ನೋ ವಿಷಯನ ಹೇಳ್ಬಿಡ್ತೀನಿ. ಆಮೇಲೆ ಏನಾಗುತ್ತೋ ಆಗ್ಲಿ. ಹೇ, ಹಾಗ್ ಮಾತ್ರ ಮಾಡ್ಬೇಡ. ಅಕಸ್ಮಾತ್ ನಾನು ಹೇಳಿದಾಗ ಆ ಹುಡುಗನಿಗೆ ಪೂರ್ಣಿಮಾ ಇಷ್ಟ ಆಗಿಲ್ಲ ಅಂತ ಇಟ್ಕೋ. ಆಗ ಅವಳ ಜೊತೆಲೇ ಇದ್ದು ಒಪ್ಸಿ ಮದುವೆ ಆಗೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಹಾಗೂ ಒಂದ್ ವೇಳೆ 3-4 ದಿನ ಬಿಟ್ಟು ವಿಕ್ರಮ್ ಬಂದ ಅಂತ ಇಟ್ಕೋ. ಆಗ ನೀನ್ ಬೇಡ ಅಂದ್ರು ಆ ಹುಡುಗಿ ಮಾತ್ರ ನಿನ್ನ ಬಿಟ್ಟು ಇರೋದಿಲ್ಲ. ಆದ್ರೂ ನನಗೆ ಯಾಕೋ ನನಗ್ ಗೊತ್ತು ಕಣೋ ನೀನೇನು ಅಂತ. 1 ನಿಮಿಷದಲ್ಲಿ ಎಂತವ್ರನ್ನಾದ್ರೂ ಮರಳು ಮಾಡೋ ನೀನು 3-4 ದಿವಸ ಅವಕಾಶ ಸಿಕ್ಕಿದ್ರೆ ಅವಳನ್ನ ಇಂಪ್ರೆಸ್ ಮಾಡದೆ ಬಿಡ್ತೀಯಾ? ಈಗೇನು ನಿಜ ಹೇಳೋದ್ ಬೇಡ ಅಂತ್ಯಾ? ಬೇಡ ಬೇಡ, ಹೇಳೋದ್ ಬೇಡ. ಹಾಗೂ ನಿನಗ್ ಭಯ ಆದ್ರೆ ಆ ವೆಂಕನ್ ಕರ್ಕೊಂಬಂದ್ ಜೊತೆಲಿ ಇಟ್ಕೋ. ಸರಿ. ಹೇ ಬೇಟಾ, ಜಬ್ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಜಬ್ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ. ಗುಡ್ ಲಕ್ ವಿಕ್ರಮ್ ಸರ್, ಗುಡ್ ಲಕ್. ವೆಂಕಿ ಸರ್, ನಾನ್ ನಂದು. ನಮಸ್ಕಾರ. ನೀವು? ವೆಂಕು ಅಲಿಯಾಸ್ ವೆಂಕಟೇಶ್, ನಮ್ಮ ಎಂಡಿ ವಿಕ್ರಮ್ ಸರ್ ಇದಾರಲ್ಲ, ಅವರ PA. ಅವರ ಲಗೇಜ್ ಪೆಂಟಗನ್ ಹೋಟೆಲ್ ಅಲ್ಲಿತ್ತು, ಕೊಡಲಿಕ್ಕೆ ಬಂದೆ. ಓಹ್, ಬನ್ನಿ, ಒಳಗ್ ಬನ್ನಿ. ಬನ್ನಿ. ಓಹೋ, ತಿರುಪತಿ ಹುಂಡಿಗೆ ಕೈ ಹಾಕಿದ್ದಾನೆ ನಮ್ಮ ನಂದು. ಒಳಗಿದ್ದಾರೆ, ಬನ್ನಿ. ಬಂದೆ ಬಂದೆ. ಪೂರ್ಣಿ, ನೋಡಮ್ಮ, ವಿಕ್ರಮ್ ಅವ್ರ PA ಬಂದಿದ್ದಾರೆ. ಬನ್ನಿ ಬನ್ನಿ. ಕೆಲವು ಕಡೆ ಕುಡಿಲಿಕ್ಕೆ ನೀರಿಲ್ಲ, ಇವರ ಮನೆಯಲ್ಲಿ ಆಟ ಆಡ್ಲಿಕ್ಕೆ ಎಷ್ಟು ನೀರು. ಅಶ್ಶೋ, ಮಂತ್ರಿ ಹೊಡಿ. ಹೇಗೆ? ಓ, ಇಲ್ಲಿದ್ದೀರಾ? ವಿಕ್ರಮ್ ನಿಮ್ಮನ್ನ ಕೇಳ್ಕೊಂಡು. ವೆಂಕಿ, ಗುಡ್ ಮಾರ್ನಿಂಗ್ ಸರ್. ನಿಮ್ಮ PA. ಎವ್ರಿಬಡಿ, ನನ್ PA ವೆಂಕಿ. ಹಾಯ್. ಹಲೋ. ನೆನ್ನೆನೆ ಬರ್ತಾರೆ ಅಂತ ಹೇಳಿದ್ರಿ, ಇವತ್ ಬಂದಿದ್ದಾರೆ. ನಿಮ್ PAಗೆ ನಿಮ್ ಮಾತಲ್ಲಿ ರೆಸ್ಪೆಕ್ಟ್ ಇಲ್ವಾ? ಏಯ್, ನನಗೆ ಯಾವಾಗ ಬರಕ್ ಹೇಳಿದ್ದು? ನಿನ್ನೆಯಿಂದ ಇದೇ ಬಟ್ಟೆಲ್ಲಿದ್ದೀನಿ. ಇವರೆಲ್ಲ ಏನ್ ತಿಳ್ಕೋಬೇಕು? ರೆಡಿ ಆಗ್ಬೇಕಲ್ಲ ಸರ್. ಸರ್, ಲಗೇಜ್ ಎಲ್ಲಿಡ್ಲಿ? ನಾನು ಇಡ್ತೀನಿ ಬಿಡ. ಆಯ್ತು ಸರ್. ಲಗೇಜ್ ನೀವ್ ಇಡ್ತೀರಾ? ಏಯ್, ಮೇಲ್ ರೂಮ್ ಇದೆ, ಎಲ್ಲ ತಗೊಂಡು ಕರೆಕ್ಟ್ ಆಗಿ ಜೋಡ್ಸು. ಓಕೆ ಸರ್. ಸರ್, 1 ನಿಮಿಷ ಬಂದರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಉಂಟು, ಬರ್ತೀರಾ? ನಂಗ್ಯಾಕೋ ಇವ್ರು ನಿಮ್ PA ಅಂತ ಅನ್ನಿಸ್ತಾನೆ ಇಲ್ಲ. ಏಯ್,
ನೀನ್ ಕರ್ದಾಗೆಲ್ಲ ನಾನ್ ಬರ್ಬೇಕಾ? ಇಲ್ಲ ನಾನ್ ಬಿಸಿ ಇದ್ದೀನಿ, ಹೋಗು. ಓಕೆ ಸರ್. ಅರೆ ಆಫ್ಟರ್ ಆಲ್ PA ಬಂದಂತ ನೀವೆಲ್ಲ ಏನಕ್ಕೆ ಎದ್ದು ನಿಂತ್ಕೊಂಡ್ರಿ? ಅವನಿಗೆ ಅಷ್ಟೊಂದು ಮರ್ಯಾದೆ ಬೇಡ, ಕೂತ್ಕೊಳ್ಳಿ. ಹುಡುಗಿಯರ ಮುಂದೆ ಕಿಂಡಲ್ ಮಾಡ್ತೇನೆ. ಹಲೋ, ಸಿಂಗಾಪುರಿಂದನಾ? ಇದ್ದಾರೆ, ಒಂದು ನಿಮಿಷ. ಸರ್, ನಿಮಗೆ ಸಿಂಗಾಪುರಿಂದ ಕ್ಲೈಂಟ್ ಫೋನ್ ಮಾಡಿದ್ದಾರೆ, ನೀವೇ ಮಾತಾಡ್ಬೇಕಂತೆ, ಬನ್ನಿ ಸರ್. ಬನ್ನಿ. ಅದು ಸಿಂಗಾಪುರ್ ಕ್ಲೈಂಟ್ ಉಂಟಲ್ಲ, ನಿಮ್ಮ ಜೊತೆಗೆ ಮಾತಾಡ್ಬೇಕ. ಅಲ್ಲ, ನೀವು ಹುಡುಗಿಯರ ಮುಂದೆ ಶಾರುಖ್ ಖಾನ್ ತರ ಪೋಸ್ಟ್ ಕೊಟ್ಟದು ಅಂದ್ರೆ ನನ್ನ ಕಿಂಡಲ್ ಮಾಡ್ತೀನಿ. ಅದು ಸಿಂಗಾಪುರ್ ಕ್ಲೈಂಟ್ಸ್ ಗೆ ಪ್ರಾಜೆಕ್ಟ್ ಡೀಟೇಲ್ಸ್ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳೋ. ನೆಕ್ಸ್ಟ್ ಮಂತ್ ಕೊಡ್ತಾರೆ. ನನ್ PA ವೆಂಕಿ ಅಂತ. ಅದು ಲಗೇಜ್ ಎಲ್ಲ ಹೋಟೆಲ್ ಅಲ್ಲಿ ಇತ್ತಲ್ಲ, ನೀವ್ ಇಲ್ಲೇ ಇರುವಂತ ಒತ್ತಾಯ ಮಾಡಿದ್ರಿ, ಅದಕ್ಕೆ ತಗೊಂಡ್ ಬಂದಿದ್ದಾನೆ. ಪೂರ್ಣಿ, ಲಗೇಜ್ ತಗೊಂಡ್ಬರೋದಕ್ಕೆ ಅವ್ರನ್ನ ಯಾಕೆ ಬಿಟ್ಟೆ? ಕೆಲಸವ್ರಿಗೆ ಹೇಳ್ಬಾರ್ದಾಗಿತ್ತು. ಇರ್ಲಿ ಅಂಕಲ್, ಇವನು ಹೌದು. ನನಗೆ ಸ್ವಲ್ಪ ಕುದ್ರೋಳಿ ದೇವಸ್ಥಾನದಲ್ಲಿ ಮೀಟಿಂಗ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನೋ ಪ್ರಾಬ್ಲಮ್. ಓಕೆ. ಈಗ ನಮ್ದು ಮೀಟಿಂಗ್ ಉಂಟಲ್ಲ, ಸ್ಟಾರ್ಟ್. ಬನ್ನಿ ಮಾರೇರಿ, ಅಲ್ಲಿ ಸ್ಟಾರ್ಟ್ ಬನ್ನಿ. ರಾಜರು ಬಿಡ್ತೀನಿ, ಬನ್ನಿ. ಏನು ಮಂಡೆ ಕೆಟ್ಟಿದೆ ನಿನಗೆ? ನಿಧಾನ. ಎಂತ ನಿಧಾನ? ಮಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ನನ್ನ ಕೆಲಸಕ್ಕೆ ರಜಾ ಹಾಕಿಸಿ ಕೆಲಸ ಇಲ್ಲದೆ ನಿನಗೆ PA ಅಂತ ಮಾಡಿದ್ಯಲ್ಲ, ಏನು ಹುಡುಗಾಟವಾ? ಸಾರಿ ಮಗ, ಹಿಂಗಾಗತ್ತೆ ಅಂತ ನನ್ಗೇನ್ ಗೊತ್ತಿತ್ತಾ? ಅಲ್ಲವೋ, ಬೇರೆಯವನ ಹೆಸರಿನಲ್ಲಿ ಇಲ್ಲಿ ಬಂದು ಸೇರಿದ್ಯಾ. ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳಿದಿದ್ಯಾ ನೀನು? ಅವನೇನಾದ್ರೂ ಪೊಲೀಸೋ, ಲಾಯರೋ, ಇಲ್ಲ ಮಿನಿಸ್ಟರ್ ಮಗನೋ ಆಗಿದ್ರೆ ಎಂತ ಮಾಡ್ತೀಯ ನೀನು? ಹಂಗೇನಾದ್ರೂ ಆದ್ರೆ ನಾನು ಊರಿಗೆ ಎಸ್ಕೇಪ್ ಆಗ್ಬಿಡ್ತೀನಿ. ಕಿಲ್ಲಾಡಿ, ನೀನು ಹೋಗುತ್ತೀಯ? ಯಾಕೆ ಹೇಳು? ನಿಂದು ಬೆಂಗಳೂರು, ನಾನು ತಾನೇ ಇಲ್ಲಿ ಲೋಕಲ್. ಕ್ಲೋಸ್ ಫ್ರೆಂಡ್ ಅಷ್ಟು ಮಾಡಕ್ಕಾಗಲ್ವಾ? ನೀನು ಕ್ಲೋಸ್ ಫ್ರೆಂಡ್ ಅಲ್ಲ, ಫ್ರೆಂಡ್ ಅನ್ನ ಕ್ಲೋಸ್ ಮಾಡ್ತೀಯ. ಮಗ, ಫ್ರೆಂಡ್ಶಿಪ್ ಅಷ್ಟೇನಾ? ಬೆಂಕಿ ಬಿತ್ತು ನಿನ್ನ ಫ್ರೆಂಡ್ಶಿಪ್ಗೆ. ಹುತ್ತದಲ್ಲಿ ಕೈ ಹಾಕುವ ಆಸೆ ಇದ್ದರೆ ನಿನ್ನ ಕೈ ಹಾಕಬೇಕು, ನನ್ನ ಕೈ ಹಾಕಿ ಬಿಡುವುದು. ಎಕ್ಸ್ಕ್ಯೂಸ್ ಮೀ, ವಿಕ್ರಮ್. ಮಿಸ್ಟರ್ ವೆಂಕಿ, ನಾನು ಮಿನಿಮಮ್ 100 crores ಡೀಲ್ ಮಾತ್ರ ಒಪ್ಕೊಳ್ಳೋದು. ನಾಟಕ ಸಾಕು. ಓಕೆ ಸರ್, ಓಕೆ. ಸಾರಿ, ಬನ್ನಿ. ಕಾಫಿ? ಓ, ಥ್ಯಾಂಕ್ ಯು. ಹೀಗೆಲ್ಲ ಯಾಕೆ? ನನಗೆ ಕಾಫಿ ಎಂತ ಅಭ್ಯಾಸ ಎಲ್ಲ ಬೇಡ. ಯು ಲೈಕ್ ದ ರೂಮ್? ಯಾ, ವೆರಿ ನೈಸ್ ರೂಮ್. ಇವ್ರ ಪರಿಚಯ ಆಯ್ತಲ್ಲ? ಅವರನ್ನ ಕೆಳಗಡೆ ಪರಿಚಯ ಮಾಡಿಸಿದ್ರಲ್ಲ ಸರ್. ಅವರು ಪೂರ್ಣಿಮಾ ಅವ್ರ ತಂಗಿ. ಹೌದಾ? ಇವ್ರು ಏನೇ ಡಿಸಿಷನ್ ತಗೊಂಡ್ರು ಅವ್ರನ್ನ ಕೇಳೇ ತಗೊಳ್ಳೋದು, ಕರೆಕ್ಟ್ ಅಲ್ಲ? ಬೇಬಿ ಅವರು ಯಾರು ಗೊತ್ತಾಗಲಿಲ್ಲ. ಅವರು ಪೂರ್ಣಿಮಾ ಅವ್ರ ಫ್ರೆಂಡ್, ಇಲ್ಲೇ ಔಟ್ ಹೌಸ್ ಅಲ್ಲಿ ಇರ್ತಾರೆ. ಹಾಯ್. ನಾನು ಇವರನ್ನ ಎಲ್ಲೋ ನೋಡಿದ್ದೀನಿ ಸರ್. ಎಲ್ಲಿ? ಸರಿ, ಹಾಗಾದ್ರೆ ನೀವ್ ಹೊರಡಿ, ನಾವಿಬ್ರು ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಓಕೆ, ಬಾಯ್. Thank you. ಬಾಯ್. ಬಾಯ್. ಬಾಯ್, ನಾನು ಬರ್ತೇನೆ. ಎಷ್ಟು ಚಂದ ಉಂಟು ಗೊತ್ತಾ ಟಚಿಂಗ್. ಏನೋ ಮಾಡ್ತಿದ್ಯಾ? ನಂದು ಈ ಸೈಟ್ ನಿನ್ನದೆ, ಬಿಲ್ಡಿಂಗು ನಿನ್ನದೆ, ಔಟ್ ಹೌಸ್ ನನಗಿರಲಿ ಬಾರ ಪ್ಲೀಸ್. ಇನ್ನು ನೋಡ್ತಾ ಇರು ಮಾರಯ್ಯ, ನಿನ್ನ ಲೋಕೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ ಅಂತ.